ಸ್ವಾಮಿ ಈ ಬಿಡಗಿ ಸೀಮೆಯ ವೈದಿಕ ವೃಂದ ಹಾಗೂ ಈ ಸೀಮೆಯ ಎಲ್ಲ ಭಕ್ತರು ಕೂಡ ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಅನೇಕ ವರ್ಷಗಳಿಂದ ನಾವು ಒಂದೊಂದು ಸ್ಥಳಗಳಲ್ಲಿ ನಿನ್ನನ್ನು ಕುರಿತು ಆರಾಧನೆಯನ್ನು ಮಾಡ್ತಾ ಬಂದಿದ್ದೇವೆ. ಈ ವರ್ಷ ಈ ವೈದಿಕ ಪರಿಷತ್ತಿನಿಂದ ನಿನ್ನೆ ದಿವಸದಿಂದ ಪ್ರಾರಂಭಿಸಿ ಇವತ್ತಿನವರೆಗೆ ಅಥರ್ವ ಶೀರ್ಷ ಹವನ, ಗೃಹ ಶಾಂತಿ, ಶ್ರೀಕೃಷ್ಣ ಹವನ, ಪುಸ್ತೂಕ್ತ ಹವನ ಈ ಕಾರ್ಯಕ್ರಮಗಳನ್ನು ನಾವು ನಮಗಿರುವಂತಹ ಸಂಪತ್ತಿನಿಂದ ಶ್ರದ್ಧಾಭಕ್ತಿಯಿಂದ ಮಾಡಿದ್ದೇವೆ. ಇದರಿಂದ ನೀನು ಸಂತೋಷ ಹೊಂದಿದ್ದೇವೆ. ನಿನ್ನಲ್ಲಿ ನಾವು ಕೇಳೋದಿಷ್ಟೇ, ಒಂದೇ ಮಾತಿನಿಂದ ಕೇಳುವುದಾದರೆ ನಮಗೆ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡುವ ಎನ್ನುವುದು ಶಿವೋಮೆಯಷ್ಟು ಸದಾ ಶಿವೋಮ್ ಅಂತ ಪ್ರಾರ್ಥನೆ ಮಾಡುತ್ತಿದ್ದೇವೆ. ಆದರೆ ನಾವು ಕೇಳುವಂಥದ್ದು ಏನು ಅಂತ ನಮಗೆಲ್ಲ ಗೊತ್ತಾಗಬೇಕು ಎನ್ನುವ ದೃಷ್ಟಿಯಿಂದ ಒಂದೆರಡು ಮಾತಿನಲ್ಲಿ ನಮ್ಮ ಪ್ರಾರ್ಥನೆ ಇದೆ. ನಾವೆಲ್ಲರೂ ಕೂಡ ಶಾರೀರಿಕವಾಗಿ ಅನೇಕ ರೋಗ ರುಜಿನಗಳಿಂದ ಆಗಾಗ ಪೀಡೆಯನ್ನು ಹೊಂದ್ತಾ ಇರ್ತೇವೆ. ಅಂತಹ ಸ್ಥಿತಿ ನಮಗೆ ಬರಬಾರದು. ನಮಗೆ ಆಯುಷ್ಯ, ಆನಂದ, ಆರೋಗ್ಯ ಕೊಡು ಹಾಗೂ ಸದ್ಬುದ್ಧಿಯನ್ನು ಕೊಡು, ಒಳ್ಳೆಯ ಸಂಪತ್ತನ್ನು ಕೊಡು ಹಾಗೂ ನಮ್ಮ ಜೀವನಕ್ಕೆ ಬೇಕಾದಂತಹ ಯಾವ್ಯಾವ ಪರಿಕರಗಳಿವೆಯೋ ಆ ಪರಿಕರಗಳನ್ನೆಲ್ಲವನ್ನೂ ಕೂಡ ನೀನು ರಕ್ಷಣೆ ಮಾಡು, ಸುಖಗೊಳಿಸು. ಯಾಕಂದರೆ ನಾವು ಬದುಕುವುದಕ್ಕೆ ನಮಗೆ ಆಹಾರಗಳು ಬೇಕು. ಅದಕ್ಕಾಗಿ ಗದ್ದೆಯೋ ಇನ್ನೂ ಅನೇಕ ರೀತಿಯಾದಂತಹ ಬೆಳೆಗಳನ್ನು ನಾವು ಬೆಳೆಯುತ್ತೇವೆ. ಈ ಎಲ್ಲ ಪ್ರಜೆಗಳಿಗೂ ಕೂಡ ರೋಗ ಬಾಧೆ ಪರಿಹಾರ ಆಗಬೇಕು, ಬೆಳೆಯ ಸಮೃದ್ಧಿಯಾಗಬೇಕು. ಅದರಿಂದ ನಮ್ಮ ಜೀವನ ಸುಖಮಯವಾಗಬೇಕು. ಅದಲ್ಲದೆ ನಮಗೆ ಚತುಷ್ಪಥ ಪ್ರಾಣಿಗಳು ನಮಗೆ ರಕ್ಷಣೆಗಾಗಿ ನಮ್ಮ ಹಾಲು ಮೊದಲಾದಂತಹ ಆಹಾರಕ್ಕಾಗಿ ಬೇಕು. ದನಕರುಗಳಿಗೋ ನಾವು ಸಾಕಿದಂಥ ಎಲ್ಲ ಪ್ರಾಣಿಗಳಿಗೋ ಆಯುಷ್ಯ, ಆನಂದ, ಆರೋಗ್ಯವನ್ನು ಕೊಡಬೇಕು. ಯಾವುದೇ ರೀತಿಯಾದಂತಹ ಬಾಧೆ ಯಾಗಬಾರದು. ಎಲ್ಲ ರೀತಿಯಿಂದಲೂ ಕೂಡ ನಮಗೆ ಹೆಚ್ಚಿನದಾದಂತಹ ಸಂಪತ್ತು ಸಿದ್ಧಿಯಾಗಿ ನಮ್ಮ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಇವನ್ನೆಲ್ಲ ಕಂಡು ನೀನು ಅನುಗ್ರಹದಿಂದ ಆಚರಣಾತ್ಮಕವಾಗಿ ನಮ್ಮ ಬಾಳ ಸುಖಮಯವಾಗಿ ಆಗಬೇಕು ಅಂತ ನಿನ್ನ ಆಶೀರ್ವಾದ, ನಿನ್ನ ಅನುಗ್ರಹದಲ್ಲಿ ಕೊಡು. ನಾವೆಲ್ಲ ನಿನ್ನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತಾ ಇದ್ದೇವೆ. ನಮ್ಮ ಪಾರ್ವತಿ ಮಹಾದೇವ ಲಕ್ಷ್ಮೀನಾರಾಯಣ ಪ್ರಾರ್ಥನಾ ಸಮರ್ಪಯಾಮಿ.